ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ನನ್ನ ಮನೆ ಹತ್ರ ಇರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಅಲ್ಲಿನ ವಾತಾವರಣ ಹೇಗಿದೆ ತೋರಿಸ್ತೀನಿ. ಇಲ್ಲಿಗೆ ನಾನು ತುಂಬ ವರ್ಷಗಳಿಂದ ಬರ್ತಾ ಇದ್ದೀನಿ. ಹಾಗೆ ಆ ತಾಯಿಗೆ ಮಾಡೋ ಅಲಂಕಾರವಾಗಲಿ, ಆಕೆಗೆ ಸಲ್ಲಿಸೋ ಪೂಜೆಗಳಾಗಲಿ, ಪುನಸ್ಕಾರಗಳಾಗಲಿ ತುಂಬ ಅದ್ಭುತವಾಗಿರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ವರ್ಷವಿಡೀ ಹಲವು ಕಾರ್ಯಕ್ರಮಗಳನ್ನು ಆಚರಿಸ್ತಾರೆ. ಹಾಗೆ ಶಿವರಾತ್ರಿ ಅಂತ ಬಂದರೆ ಜಾಗರಣೆ ಮೂಲಕ ಭಕ್ತರಿಗೆ ಸಾಂಗ್ಸ್ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಯಕ್ಷಗಾನ ಕಾರ್ಯಕ್ರಮ ಆಗ್ಬೋದು, ಈ ಥರ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ. ನವರಾತ್ರಿ ಅಂತ ಬಂತಂದರೆ ನವದುರ್ಗಿಯರನ್ನು ಕೂಡ ಈ ತಾಯಿ ಮೇಲೆ ನೋಡ್ಬೋದು. 9 ದಿನಗಳ ಕಾಲ ಹಲವು ಅವತಾರಗಳಲ್ಲಿ ಇವ್ರನ್ನ ನಾವು ಕಾಣ್ತೀವಿ. ಹಾಗೆಯೇ ವರ್ಷದಲ್ಲಿ 1 ಬಾರಿ 1000ಕ್ಕೂ ಹೆಚ್ಚು ಕಳಶಗಳಿಂದ ಭಕ್ತರ ಕೈಯಲ್ಲೇ ತಾಯಿಗೆ ಅಭಿಷೇಕ ನಡೆಯುತ್ತೆ. ಅದೇ ಈ ದೇವಾಲಯದ ಮಹಿಮೆ. ಇನ್ಯಾಕೆ ತಡ ಮಾಡೋದು, ತಾಯಿಯ ದರ್ಶನ ಮಾಡೋಣ. ತಾಯಿಯ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದರೆ ಇಲ್ಲೇ ನಮಗೆ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನ ಕೂಡ ಕಾಣಿಸುತ್ತೆ. ಹಾಗೆ ಅಲ್ಲಿ ಶಿವನ ದರ್ಶನ ಪಡೆದು ನಂದಿ ಹತ್ರ ನಮಗೆ ಬೇಕಾಗಿರೋ ಕೋರಿಕೆಗಳನ್ನು ಆತನಿಗೆ ಅರ್ಪಿಸಿ ಇಲ್ಲಿ ನನ್ನ ಬ್ಲಾಗ್ ಮುಗಿಸ್ತೀನಿ.